ಹಲೋ ಎವ್ರಿವನ್, ಆಫೀಸಿಂದ ಜಸ್ಟ್ ಬಂದೆ. ನನಗೆ ಡಿನ್ನರ್ಗೆ ಹಾಕೋ ಮುದ್ದೆ ಮತ್ತು ಬಸ್ಸಾರು ತಿನ್ನಬೇಕಂತ ತುಂಬ ಅನ್ನಿಸ್ತಿತ್ತು. ಮುಂಚೆ ಆಗಿದ್ರೆ ಆಫೀಸಿಂದ ಹೊರಟಿದ ತಕ್ಷಣ ಅಮ್ಮನಿಗೆ ಒಂದು ಕಾಲ್ ಮಾಡಿ ಇಡೋರು. ಬಟ್ ಆಫ್ಟರ್ ಮ್ಯಾರೇಜ್ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಡೈರೆಕ್ಟ್ ಕಿಚನ್ಗೆ ಹೋಗಿ ಮಾಡ್ಕೋಬೇಕಾಗುತ್ತೆ. ಅದರಿಂದ ಆಫೀಸಿಂದ ಬರಬೇಕಾದ್ರೆ ಮುದ್ದೆಗೆ ಮತ್ತು ಬಸ್ಸಾರಿಗೆ ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಂಬಂದೆ. ಅದ್ರ ಜೊತೆಗೆ ನೇರಳೆ ಸೀಸನ್ ಸ್ಟಾರ್ಟ್ ಆಯಿತಲ್ವ, ಇಟ್ಸ್ ಎ ಸೀಸನ್ ಫ್ರೂಟ್. ನನಗೆ ನೇರಳೆ ಅಂದರೆ ತುಂಬ ಇಷ್ಟ. ಅದರಿಂದ ಆಫೀಸಿಂದ ಬರಬೇಕಾದ್ರೆ ತಂದೆ. ನೇರಳೆ ಹಣ್ಣಿಗೆ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಸ್ಸಾರಿಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಅಮ್ಮನ ಕೇಳ್ಬಿಟ್ಟು ನನ್ನ ಫ್ರೆಂಡ್ನ ಕೇಳ್ಬಿಟ್ಟು ರೆಸಿಪಿಗೆ ಏನೇನು ಬೇಕು ಅಂತ ರೆಡಿ ಮಾಡಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಸ್ಸಾರು ಮತ್ತು ಮುದ್ದೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಬಸ್ಸಾರು ತುಂಬ ಚೆನ್ನಾಗಿತ್ತು, ಆದರೆ ಮುದ್ದೆ ಸ್ವಲ್ಪ ಗಂಟಾಗಿತ್ತು. ಫಸ್ಟ್ ಟೈಮ್ ಅಲ್ವಾ, ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ನ್ಯಾಕ್ಸಿಗೆ ಸಮೋಸ ಮತ್ತು ಜಿಲೇಬಿ ತಂದಿದ್ದೆ. ಸೊ ಫೈನಲಿ ಡಿನ್ನರ್ಗೆ ಬಿಸಿ ಬಿಸಿ ಬಸ್ಸಾರು ಮುದ್ದೆ ಮತ್ತು ಹೆಸರುಕಾಳು ಜೊತೆಗೆ ಹಸಿ ಈರುಳ್ಳಿ ಹಾಕೊಂಡು ತಿಂದ್ವಿ. ಇದ್ರ ಜೊತೆಗೆ ಒಂದು ಕನ್ನಡ ಮೂವಿ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಡೇ ಫುಲ್ ಇರೋ ಸ್ಟ್ರೆಸ್ ಈ ಟೈಮ್ ಡಿನ್ನರ್ ಟೈಮ್ ಜೊತೆಗೆ ಮೂವಿ ನೋಡ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಡಿನ್ನರ್ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ವಾಕಿಂಗ್ ಮಾಡಿದ್ವಿ. ದಿಸ್ ವಾಸ್ ಮೈ ಡಿನ್ನರ್ ಸ್ಟೋರಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಆಲ್ ಅಗೇನ್. ಬಾಯ್.